ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಕನಕಪುರ. ನ್ಯೂಸ್ 18 ಡಿಜಿಟಲ್ಗೆ ಎಲ್ರಿಗೂ ಸ್ವಾಗತ ಮಾಡ್ತಾ, ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಕಾತರದಿಂದ, ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಏನು ನಡೀತಾ ಇದೆ, ಅದರಲ್ಲೂ ಕಾಂತಾರ 3 ವರ್ಷ ಆಯಿತು, ರಿಷಬ್ ಶೆಟ್ಟಿ ಎಲ್ಲೋದ್ರು, ಏನು ಮಾಡ್ತಾವ್ರೆ, ಎಲ್ಲದಕ್ಕೂ ಕೂಡ 22ನೇ ತಾರೀಕು ಅಂದರೆ ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಸೊ ಆ ಉತ್ತರ ಏನಂದರೆ ಕಾಂತಾರ ಮೊದಲ ಅಧ್ಯಾಯದ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಇನ್ನು ಆ ಟ್ರೈಲರ್ ಲಾಂಚ್ ಮಾಡಿದ ನಂತರ ಟ್ರೈಲರ್ ಹೊರಗಡೆ ಬಂದನ, ಆ ಒಂದು ಟ್ರೈಲರನ್ನು ನೋಡಿದ ಮೇಲೆ ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದ ಅಭಿಮಾನಿಗಳು ಕೂಡ ಈ ಒಂದು ಕಾಂತಾರ ಟ್ರೈಲರ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆ ಒಂದು ಸಿನಿಮಾದ ಮೇಕಿಂಗ್ ಬಗ್ಗೆ ತುಂಬಾ ಮಾತುಗಳು ಕೇಳಿಬರ್ತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ. ಸೊ ಇನ್ನು ಆ ಮೇಕಿಂಗ್ ವಿಚಾರ, ಸಾಕಷ್ಟು ಹಣ ಹೋಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಬಜೆಟ್ಟು 100 ಕೋಟಿ 106 ಕೋಟಿ ಬಜೆಟ್ಟು. ಸೊ ಸಾವಿರಾರು ಜನರ ಶ್ರಮ, ಅದರ ಪ್ರತಿಫಲವೇ ಕಾಂತಾರ ಅಧ್ಯಾಯದ ಆ ಒಂದು ಚಿತ್ರ ವೈಭವ, ಅಂದರೆ ಆ ವಿಡಿಯೋದ ವೈಭವ ಏನಿದೆಯಲ್ವಾ, ಆ ಮೇಕಿಂಗು ಅದ್ಭುತವಾಗಿ ಬಂದಿರುವಂಥದ್ದು. ಇನ್ನು ರಿಷಬ್ ಶೆಟ್ಟರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನಕ್ಕೆ ಅಂತಂದರೆ, ಕಾಂತಾರ ಅನ್ನುವಂಥ ಒಂದು ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಕೇವಲ 8 ಕೋಟಿ ಬಜೆಟ್ನಲ್ಲಿ ಬಂದಂಥ ಆ ಒಂದು ಕಾಂತಾರವನ್ನು ಇಡೀ ವಿಶ್ವವ್ಯಾಪಿ, ನಮ್ಮ ನಾಡು ನುಡಿ ಗಡಿ ಎಲ್ಲವನ್ನೂ ದಾಟಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಭಾಷೆಗಳಿಗೆ ಕರ್ಕೊಂಡು ಹೋದಂತಹ ಹೆಗ್ಗಳಿಕೆ ರಿಷಬ್ ಶೆಟ್ಟರ್ಗೆ ಸಲ್ಲುತ್ತೆ. ಅದಾದ ನಂತರ ಇದು ಮುಂದುವರೆದ ಅಧ್ಯಾಯವಾಗಿ ನಾವೇನಾದರೂ ಮಾಡಲೇಬೇಕು. ಗೆದ್ದಿರುವಂತಹ ನಾವು, ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಕನ್ನಡಿಗರ ಹೃದಯವನ್ನು ಮಾತ್ರ ಗೆದ್ದಿಲ್ಲ, ನಾವು ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶಗಳ ಜನರ ಹೃದಯವನ್ನು ಗೆದ್ದಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಏನಾದರೂ ಒಂದು ಮತ್ತೊಂದು ಸಾಹಸ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂತಹ ಸಾಹಸವೇ ಈ ಕಾಂತಾರ ಅಧ್ಯಾಯ 1. ಸೊ ಇನ್ನು ಆ ಒಂದು ಮೇಕಿಂಗ್ ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ಕುತೂಹಲ ಇತ್ತು, ಯಾವ ರೀತಿಯಾಗಿ ಕಾಂತಾರ ಇರುತ್ತೆ ಅನ್ನುವಂಥದ್ದು. ಅದಾದ ನಂತರ ನಾವು ಕೂಡ ಆ ಟ್ರೈಲರ್ ಬಂದ ಮೇಲೆ ಇಡೀ ಚಿತ್ರತಂಡವನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡೋದು. ಸೊ ಮೇಕಿಂಗ್ ಹೇಗಿತ್ತು, ಸೊ ಇಂತಹ ಒಂದು ಸಿನಿಮಾಗೋಸ್ಕರ ಯಾವ ರೀತಿಯಾದಂತಹ ಒಂದು ಶ್ರಮ, ಯಾವ ರೀತಿಯಾದಂಥ ಒಂದು ಡೆಡಿಕೇಶನ್, ಯಾವ ರೀತಿಯಾದಂತಹ ಒಂದು ಶ್ರದ್ಧೆಯ ಕೆಲಸ ಬೇಕು ಅನ್ನುವಂಥ ಕುತೂಹಲದಲ್ಲಿ ನಾವು ಕೆಣಕ್ತಾ ಹೋದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಂತಹ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಈಗ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಕಾಂತಾರ ಅಧ್ಯಾಯಕ್ಕೋಸ್ಕರ ರಿಷಬ್ ಶೆಟ್ಟರು ಬರೀ ಬೆವರು ಮಾತ್ರ ಅಲ್ಲ, ರಕ್ತವನ್ನು ಸುರಿಸಿದ್ದಾರೆ ಅಂದರೆ ತಪ್ಪಲ್ಲ. ಇನ್ನು ಹೊಂಬಾಳೆ ಪ್ರೊಡಕ್ಷನ್ನು ತನ್ನ ಹಣವನ್ನು ಮಾತ್ರ ಅವರು ಅರ್ಪಿಸಿಲ್ಲ, ತನು ಮನ ಧನ ಎಲ್ಲವನ್ನೂ ಕೂಡ ಆ ಒಂದು ಸಿನಿಮಾಗಾಗಿ ಮುಡಿಪಿಟ್ಟು ಕೆಲಸ ಮಾಡಿದರ ಪ್ರತಿಫಲವೇ ಕಾಂತಾರ ಅಧ್ಯಾಯ. ಆ ರೀತಿಯಾದಂಥ ಒಂದು ಮೇಕಿಂಗ್ ಝಲಕ್, ಆ ಒಂದು ದೃಶ್ಯ ವೈಭವ ಇದೆಯಲ್ವಾ, ನಿಜವಾಗ್ಲೂ ಕೂಡ ಅದ್ಭುತ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ವಿ, ಬೇರೆ ಬೇರೆ, ಅದರಲ್ಲೂ ಕೂಡ ಹಾಲಿವುಡ್ಡು ಈ ರೀತಿಯಾದಂತಹ ಸಿನಿಮಾಗಳಲ್ಲಿ ನೋಡ್ತಿದ್ದಂತಹ ಒಂದು ಮೇಕಿಂಗ್ ಝಲಕ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಬಂದಿದೆ ಅಂದರೆ ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರವೇ ಸರಿ. ಸೊ ಇನ್ನು ಕಾಂತಾರ ಒಂದು ಶೂಟಿಂಗು ವಿಚಾರಕ್ಕೆ ಬರೋದಾದರೆ ಬರೋಬ್ಬರಿ 255 ದಿನಗಳು. ಇದನ್ನು ನಾನು ಹೇಳೋದು ಬೇಕಿಲ್ಲ, ರಿಷಬ್ ಶೆಟ್ಟರ್ ಆಲ್ರೆಡಿ ಅವರಾಗಲೇ ನಾವು 255 ದಿನಗಳು 255 ದಿನಗಳ ಶೂಟಿಂಗು ಜೊತೆಗೆ 3 ವರ್ಷಗಳ ಒಂದು ಜರ್ನಿ ಮಾಡಿದ್ದೀವಿ ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ. ಇನ್ನು ಅವರ ತಂಡಕ್ಕೂ ಕೂಡ ಒಂದು ಧನ್ಯವಾದಗಳು ಹೇಳಲೇಬೇಕು ರಿಷಬ್ ಶೆಟ್ಟರ್. ಏನಕ್ಕೆಂದರೆ ಆ ಜರ್ನಿ ಏನಿದೆ ಅದು ಸುಲಭವಾದಂಥ ಒಂದು ಜರ್ನಿ ಅಲ್ಲ. ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಅವರು ಹಣ ಕೊಡ್ತಾರೆ, ಇಷ್ಟಲ್ಲ, ನಾವು ಕೆಲಸ ಮಾಡೋದಕ್ಕೆ ಅವ್ರ ಹಣವನ್ನು ಕೊಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ ನಾವೇನು ಮಾಡಬೇಕು? ಈ ಒಂದು ಸಿನಿಮಾ ಅಲ್ಲ, ಇದೊಂದು ಕನಸು. ರಿಷಬ್ ಶೆಟ್ಟಿ ಕಂಡಿರುವಂಥ ಒಂದು ಕನಸು. ಆ ಕನಸಿಗೆ ನನಸಾಗಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಶ್ರಮ ಪಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಗಟ್ಟಿ ತಂತ್ರಜ್ಞರ ತಂಡವನ್ನು ಕಟ್ಟಿಕೊಂಡಂತಹ ರಿಷಬ್ ಶೆಟ್ಟಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸೊ ಒಂದು ಆ ಟ್ರೈಲರ್ ಝಲಕ್ನಲ್ಲೇ ನಾನು ಧೈರ್ಯವಾಗಿ ಹೇಳ್ತೀನಿ, ಗೆದ್ದಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ಆ ರೀತಿಯಾದಂಥ ಒಂದು ಮೇಕಿಂಗು, ಆ ರೀತಿಯಾದಂಥ ಒಂದು ಕುತೂಹಲ ಇಮ್ಮಡಿಗೊಳಿಸಿರುವಂಥದ್ದು ಆ ಚಿತ್ರದ ಟ್ರೈಲರು. ಸೊ ಇನ್ನು ನಾನು ಹಾಗೆ ಹೇಳಿದೆ, ಸಿನಿಮಾದಕ್ಕಾಗಿ ಸಾಕಷ್ಟು ಜನ ಬೆವ್ರ ಜೊತೆಗೆ ರಕ್ತವನ್ನು ಸುರಿಸಿದ್ದಾರೆ ಅಂತ. ಸೊ ನಾನು ಅದರ ಬಗ್ಗೆ ಕುತೂಹಲ ಇತ್ತು, ಅದನ್ನು ಚರ್ಚೆ ಮಾಡಿ ತಂಡದ ಜೊತೆ ಮಾತಾಡೋ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತಹ ವಿಚಾರ, ಪ್ರತಿದಿನ
ಏನು ಒಂದು 250 ದಿನಗಳು ಶೂಟಿಂಗ್ ಏನಿದೆ, ಆ 250 ದಿನಗಳಲ್ಲಿ ಪ್ರತಿದಿನ 800, 900, 1000ಕ್ಕೂ ಹೆಚ್ಚು ಜನರ ಪರಿಶ್ರಮ ಆ ಒಂದು ಸಿನಿಮಾದಲ್ಲಿತ್ತು. ಇನ್ನು ಇಷ್ಟು ಜನರನ್ನು ಒಂದೇ ಕಾಡಿನಲ್ಲಿ, ಅದರಲ್ಲೂ ಯಾವುದೋ ಒಂದು ಸೆಟ್ ಹಾಕಿನೋ ಅಥವಾ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಮೈದಾನದಲ್ಲಿ ಸೆಟ್ ಹಾಕಿ ನಾವು ಅಲ್ಲಿಗೆ ಹೋಗಿ ನಾವು ಶೂಟಿಂಗ್ ಮಾಡೋದು ತುಂಬ ಸುಲಭವಾದಂಥ ವಿಚಾರ. ಹಣ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಒಂದು ಕಾಡಿನಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಜಾಗ ಇರಲ್ಲ, ಕಾಲ್ದಾರಿಲೇ ಹೋಗಬೇಕು. ಒಂದು ಎಕ್ವಿಪ್ಮೆಂಟ್ಸ್ ಅಂತ ಇಂಥ ಒಂದು ಸಿನಿಮಾ ಮಾಡ್ತಿರುವಂಥ ಸಂದರ್ಭದಲ್ಲಿ ಬಳಕೆ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಇರ್ತಾವಲ್ಲ, ಅದರಲ್ಲೂ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಲೈಟ್ಗಳಿರ್ಬೋದು, ರೋಪ್ಗಳಿರ್ಬೋದು, ಕ್ರೇನು, ಈ ಥರದ್ದು ಯಾವುದೂ ಹೋಗಲ್ಲ. ಅಂಥ ಜಾಗದಲ್ಲಿ ಇಂತಹ ಆ್ಯಕ್ಷನ್ ಸನ್ನಿವೇಶಗಳನ್ನ ಶೂಟಿಂಗ್ ಮಾಡುವಂಥದ್ದು ನಿಜಕ್ಕೂ ಕೂಡ ಸಾಹಸದ ಕೆಲಸವೇ ಸರಿ. ಅಂತಹ ಸಾಹಸವನ್ನು ಮಾಡಿರೋದು ರಿಷಬ್ ಶೆಟ್ಟರು. ಸೊ ಆ ಒಂದು ಕೊಲ್ಲೂರು ಸುತ್ತಮುತ್ತ ಇರುವಂಥ ಒಂದು ಕಾಡಿನಲ್ಲಿ ಒಂದು 1000ಕ್ಕೂ ಹೆಚ್ಚು ಜನ ಕೆಲಸ ಮಾಡಿದ್ದಾರೆ. ಸೊ ತೀರ್ಥಹಳ್ಳಿ ಸುತ್ತಮುತ್ತ, ಕೆರಾಡಿ, ಸೊ ಒಂದು ಹೆಚ್ಚು ಕಡಿಮೆ ಅವರು ಆ ಒಂದು ಸಿನಿಮಾವನ್ನು ಕರಾವಳಿ ಭಾಗದಲ್ಲೇ ಮಾಡಿದ್ದಾರೆ. ಇನ್ನು ಅದು ಕರಾವಳಿಯ ಕಥೆ ಆಗಿರೋದ್ರಿಂದ ಆ ಒಂದು ಕತೆಗೆ ನೇಟಿವಿಟಿಗೆ ಬೇಕಾದಂತಹ ಒಂದು ಜಾಗ ಬೇಕಾಗಿರೋದ್ರಿಂದ ಅವರು ಅಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಪ್ರತಿದಿನ ನಾನು ಆಗಲೇ ಹೇಳ್ದಂಗೆ ಒಂದು 1000ಕ್ಕೂ ಹೆಚ್ಚು ಜನ ಕೆಲಸ ಮಾಡಿದ್ದಾರೆ. ಆ 1000ಕ್ಕೂ ಹೆಚ್ಚು ಜನರಿಗೆ ಒಂದು ಊಟ ಹೊರಗಿಸೋದಿದೆಯಲ್ಲ, ಯಾರೇ ಆಗಲಿ ಮೊದಲು ಹೊಟ್ಟೆ ಬಟ್ಟೆ, ಅದಾದ ನಂತರ ಬೇರೆದು ನೋಡ್ತಾರೆ. ಸೊ ಅಲ್ಲಿ ಕೆಲಸ ಮಾಡಬೇಕಂದ್ರೆ ಅವ್ರಿಗೆಲ್ರಿಗೂ ಕೂಡ ಶಕ್ತಿ ಬೇಕು. ಅದರಲ್ಲೂ ಶ್ರಮಿಕ ವರ್ಗಕ್ಕಂತೂ ಫುಡ್ ಬೇಕೇ ಬೇಕಲ್ಲ. ಆ ಫುಡ್ಗೋಸ್ಕರ ಇಡೀ ತಂಡ ಹೋಟೆಲ್ನಿಂದ ತಂದು ಕೊಡೋದಕ್ಕಾಗಲ್ಲ, ಕಾಡಿಗೆ ತಗೊಂಡೋಗೋದಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ತಂಡ ಅಲ್ಲಿಗೆ ಹೋಗಿ ಕಾಡಿನಲ್ಲಿ ಟೆಂಟ್ಗಳು ಹಾಕೊಂಡು ಗಾಳಿ ಮಳೆ ಬಿಸಿಲು ಯಾವುದಕ್ಕೂ ಎದುರದೆ ಅಲ್ಲೇ 50ಕ್ಕೂ ಹೆಚ್ಚು ಭಟ್ರುಗಳನ್ನ ತಗೊಂಡೋಗಿ ಅವ್ರಿಗೆಲ್ಲ ಊಟ ಅಲ್ಲೇ ರೆಡಿ ಮಾಡಿ, ಅದರ ಜೊತೆಗೆ ಸಾವಿರಾರು ಜನರಿಗೆ ಒಂದು ಕಾಸ್ಟ್ಯೂಮು, ಅದನ್ನು ಹ್ಯಾಟ್ಸಾಪ್ ಹೇಳಬೇಕು. ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವ್ರಿಗೂ ಕೂಡ ಒಂದು ರಿಷಬ್ ಶೆಟ್ಟಿ ಯಾವ ರೀತಿ ಥ್ಯಾಂಕ್ಸ್ ಹೇಳಿದಾರೋ ಗೊತ್ತಿಲ್ಲ. ಸೊ ಯಾಕೆಂದರೆ ಸಾವಿರಾರು ಜನ ಒಂದು ಜೂನಿಯರ್ ಆರ್ಟಿಸ್ಟ್ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಇಡೀ ಚಿತ್ರತಂಡನೇ ಒಂದು ಕಾಸ್ಟ್ಯೂಮನ್ನು ಕೊಡಬೇಕು. ಯಾಕಂದರೆ ಅವರೆಲ್ಲರೂ ಕೂಡ ಒಂದು ಬ್ಯಾಕ್ಗ್ರೌಂಡಲ್ಲಿ ಇರುವಂಥದ್ದು ಆ ಒಂದು ಸೆಟ್ಗೆ ಬೇಕಾದಂಥ ಅದು 4 ಮತ್ತು 5ನೇ ಶತಮಾನದ ಕಥೆ ಆದ್ದರಿಂದ ಅದಕ್ಕೆ ಪೂರಕವಾದಂತಹ ಕಾಸ್ಟ್ಯೂಮನ್ನು ಇಡೀ ತಂಡ ರೆಡಿ ಮಾಡಿತ್ತು. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕ್ಯಾಬ್ ಡ್ರೈವರ್ಗಳು, ಸೊ 150ಕ್ಕೂ ಹೆಚ್ಚು ಗಾಡಿಗಳು, ಅಂದರೆ ಒಂದು ಎಲ್ಲಿವರೆಗೂ ಗಾಡಿಗಳು ಹೋಗ್ತೇವೆ ಅಲ್ಲಿಗಷ್ಟೇ ಗಾಡಿ ಹೋಗ್ತಿದ್ದು. ಅದಾದ ನಂತರ ಎಲ್ಲ ಇಳ್ಕೊಂಡು ಹೋಗಬೇಕು ಕಾಲುದಾರಿ, ನಾನು ಆಗಲೇ ಹೇಳ್ದಂಗೆ ಕಾಲುದಾರಿಯಲ್ಲಿ ನಡ್ಕೊಂಡು ಹೋಗಬೇಕು, ಬೆಟ್ಟ ಗುಡ್ಡ ಹತ್ತಿ ಇಳಿದು ಆ ಒಂದು ಜಾಗ ಎಲ್ಲಿ ಸೆಟ್ ಹಾಕಿದ್ದಾರೆ ಅಲ್ಲಿಗೆ ಹೋಗಬೇಕು. ಸೊ ಈ ಎಲ್ಲ ಶ್ರಮಗಳ ನಡುವೆ ಹೆಚ್ಚು ಕಡಿಮೆ 10 ಕೋಟಿಗೂ ಹೆಚ್ಚು ವೆಚ್ಚದ ಒಂದು ಸೆಟ್ಟನ್ನು ಹಾಕಿದ್ದಾರೆ ಕುಂದಾಪುರದಲ್ಲಿ. ಅದು ಆ ಚಿತ್ರದ ಟ್ರೈಲರ್ನಲ್ಲೂ ಕೂಡ ರಿವೀಲ್ ಆಗಿರುವಂಥದ್ದು, ಅದು ಬಾಂಗ್ರಾ ಅರಮನೆ. ಸೊ ಅದು ಆ ರಾಜನ ಅರಮನೆ. ಆ ಒಂದು ಅರಮನೆಗಾಗಿ ಇಡೀ ತಂಡ ಒಂದು ಸಾಹಸನೆ ಮಾಡಿದೆ ಅನ್ಬೋದು. ಏನಕ್ಕೆಂದರೆ ನಮ್ಮ ಭಾರತೀಯ ಸಾಕಷ್ಟು ಸ್ಟುಡಿಯೋಗಳಿದೆ, ರಾಮೋಜಿ ಫಿಲ್ಮ್ ಸಿಟಿ ಇಂದು ನಮ್ಮ ಸಾಕಷ್ಟು ಈ ಥರದ ಇಂಡೋರ್ ಸ್ಟುಡಿಯೋಗಳಿದೆ. ಅಲ್ಲೆಲ್ಲೂ ಕೂಡ 120x220 ಈ ರೀತಿಯಾದಂತಹ ಒಂದು ದೊಡ್ಡ ಫ್ಲೋರ್ ಎಲ್ಲೂ ಇಲ್ಲ. ಸೊ ಆದರೆ ಕಾಂತಾರಾಗೋಸ್ಕರ ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ನಾವು ಸೆಟ್ ಹಾಕೋಣ ಅನ್ನುವಂಥ ನಿಟ್ಟಿನಲ್ಲಿ ಸೆಟ್ ಹಾಕೋದ್ರ ಜೊತೆಗೆ ಒಂದು ಇಡೀ ಸೆಟ್ಟಿಗೆ AC ಫ್ಲೋರ್ ಹಾಕುವ ಮುಖಾಂತರ ಒಂದು ಒಂದು ರಾಜನ ಅರಮನೆಯನ್ನು ಆ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ದಾರೆ. ಅದರ ಜೊತೆಗೆ ತೀರ್ಥಹಳ್ಳಿಯ ಬ್ಯಾಕ್ ವಾಟರ್ ಬಳಿ ಒಂದು ಆರ್ಬಾರನ್ನು ಸೆಟ್ ಹಾಕಿ ಅಲ್ಲೂ ಕೂಡ ಒಂದು ಶೂಟ್ ಮಾಡಿದ್ದಾರೆ. ಇದೆಲ್ಲದೂ ಕೂಡ ಸಾಹಸದ ಕೆಲಸ, ರಿಸ್ಕಿ. ರಿಷಬ್ ಶೆಟ್ರು ಕೂಡ ಅದನ್ನೇ ಹೇಳಿದ್ರು, ನಾನು 5 ಬಾರಿ ನನ್ನ ಸಾವನ್ನು ನಾನು ಗೆದ್ದು ಬಂದಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಅವ್ರು ಇನ್ನೇನು ಇದ್ದರು, ಸಿನಿಮಾವನ್ನು ಗೆಲ್ಲೋದಷ್ಟೇ ಬಾಕಿ ಇದೆ, ಅದಕ್ಕೂ ಕೂಡ ಕೆಲವೇ ದಿನಗಳು. ಅದರ ಜೊತೆಗೆ ಇಡೀ ಚಿತ್ರತಂಡ ಮಾಡಿರುವಂಥ ಕೆಲಸ ಇದೆಯಲ್ಲ, ಅದಕ್ಕೂ ಯಾರಿಗೂ ಕೂಡ ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಇಡೀ ಚಿತ್ರತಂಡ ತಿಂಗಳುಗಟ್ಟಲೆ ಕೆಲಸ ಮಾಡಿದ್ದಾರೆ, ತಿಂಗಳುಗಟ್ಟಲೆ ನಿದ್ದೆ ಬಿಟ್ಟಿದ್ದಾರೆ. ಸೊ ಆ ಕಾಡಲ್ಲಿ ಹೋಗಿ ಕೆಲಸ ಮಾಡಿರುವಂಥದ್ದು. ಸೊ 1-2 ಅವರ ಕತೆಗಳನ್ನ ಹೇಳ್ತಾ ಹೋಗೋದಾದರೆ ಅಷ್ಟು ಶ್ರಮವನ್ನು ವಹಿಸಿ ಇಡೀ ಚಿತ್ರತಂಡ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆ ಒಂದು ಟ್ರೈಲರ್ನಲ್ಲಿ ಬರುವಂಥ ಕೆಲವೊಂದು ಸನ್ನಿವೇಶಗಳಿಗಾಗಿ ರಿಷಬ್ ಶೆಟ್ಟಿ ಅವರ ಬಳಗ ಮಾಡಿರುವಂಥ ಒಂದು ಶ್ರಮ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ರಿಷಬ್ ಶೆಟ್ಟಿ ಅವರು 250 ದಿನಗಳು ಯಾವ ಕಾರಣಕ್ಕೆ ಶೂಟಿಂಗ್ ಮಾಡಿದ್ರು? ಒಂದು ಸೆಟ್ ಇದೆ, ಅವರೇ ಡೈರೆಕ್ಟ್ರು, ಅವರೇ ಹೀರೋ, ಪ್ರೊಡಕ್ಷನ್ ಹೌಸ್, ದೊಡ್ಡ ಪ್ರೊಡಕ್ಷನ್ ಹೌಸ್, ಒಂದು ಲಾಂಗ್ ಶೆಡ್ಯೂಲ್ ಹಾಕೊಂಡು ಸಿನಿಮಾ ಮುಗಿಸ್ಬೋದಾಗಿತ್ತಲ್ಲ. ಆದರೆ ಅವ್ರಿಗೆ ಚಾಲೆಂಜ್ ಆಗಿದ್ದದ್ದು ಕಾಡಿನಲ್ಲಿ ಇದ್ದಂತಹ ಮಳೆ ಗಾಳಿ. 2-3 ಬಾರಿ ಹಾಕಿದಂಥ ಸೆಟ್ಟು ಉಳಿದಿದೆ.
ಆ ಸೆಟ್ನ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 3 ಬಾರಿ ಆ ಒಂದು ಚಿತ್ರದ ಒಂದು ಸೆಟ್ಟು ಅಂದರೆ ಆ ಅರಮನೆಯ ಸೆಟ್ಟನ್ನು ಹಾಕುವ ಮುಖಾಂತರ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಯಾವುದೇ ಒಂದು ಸಲ ಶೂಟಿಂಗ್ ಪ್ಯಾಕಪ್ ಆದರೆ ಅಲ್ಲಿಗೆ ಹೋಗೋದಕ್ಕೆ 3 ದಿವಸ ಬೇಕು, ಎಲ್ಲ ಎಕ್ವಿಪ್ಮೆಂಟ್ಸ್ ಇಳಿಸೋದಕ್ಕೆ 3 ದಿವಸ ಬೇಕು. ಮತ್ತೆ ಆ ಶೂಟಿಂಗ್ ಪ್ಯಾಕಪ್ ಆದಮೇಲೆ ಆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಮತ್ತೆ ವಾಪಸ್ ತೊಗೊಬರೋದಕ್ಕೆ 3 ದಿವಸ ಬೇಕು. ಅಲ್ಲಿ 2 ದಿನ ಶೂಟಿಂಗ್ ಇದ್ದರೂ ಕೂಡ ಅವರಲ್ಲಿ ಕೆಲಸ ಮಾಡ್ತಾ ಇದ್ದದ್ದು 2 ದಿನದ ಶೂಟಿಂಗ್ಗೋಸ್ಕರ 6 ರಿಂದ 7 ದಿನ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಈ ರೀತಿಯಾದಂತಹ ಕಷ್ಟಕರವಾದಂಥ ಸನ್ನಿವೇಶಗಳಿಂದ ಆ ಒಂದು ಚಿತ್ರದ ದಿನಗಳು ಏನಿದೆ ಅದು 250 ದಿನಗಳಿಗೆ ಕ್ರಾಸ್ ಆಗಿರುವಂಥದ್ದು. ಇನ್ನು KGF ಅನ್ನು ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ಅದು ಕೂಡ ಹೊಂಬಾಳೆ ಸಿನಿಮಾ. ಅದರಿಂದ ಈ ಒಂದು ಸಿನಿಮಾನೂ ಕೂಡ ಮೇಕಿಂಗ್ ಅದ್ಭುತ, ಸಿನಿಮಾ ಸೂಪರು, ಪ್ಯಾನ್ ವರ್ಲ್ಡೇ ಸದ್ದು ಮಾಡಿದಂಥ ಸಿನಿಮಾ. ಈ ಒಂದು ಸಿನಿಮಾನೇ ಕೇವಲ ಒಂದು 106 ದಿನಗಳಲ್ಲಿ KGF ಬಂದರೆ 116 ದಿನಗಳಲ್ಲಿ KGF 2 ಬರುತ್ತೆ. ಸೊ ಇದು ಅದನ್ನು ಮೀರಿದಂಥ ಒಂದು ಸಿನಿಮಾವನ್ನು ರಿಷಬ್ ಶೆಟ್ಟರು ಈ ಒಂದು ಸಿನಿಮಾದಲ್ಲಿ ಮಾಡಿರುವಂಥದ್ದು. ಸೊ ಇನ್ನು ಆ ಸೆಟ್ ವರ್ಕರ್ ಇದ್ದಾರಲ್ವಾ, ದಿನ ಪ್ರತಿನಿತ್ಯ ಏನಿಲ್ಲ ಅಂದರೂ ಒಂದು 500 ರಿಂದ 600 ಜನ ಕೆಲಸ ಮಾಡ್ತಿದ್ರು. ಆ ಒಂದು ಜಾಗದಲ್ಲಿ ಕೆಲಸ ರೆಗ್ಯುಲರ್ ಆಗಿ, ಅಂದರೆ ಸಾಕಷ್ಟು ತಂತ್ರಜ್ಞರ ಕೊರತೆ ಆದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಿದ್ರು. ಅದರ ನಡುವೆ ಕೂಡ ಒಂದು 100 ರಿಂದ 150 ಜನ ಏನು ರೆಗ್ಯುಲರ್ ಆಗಿ ಬರ್ತಿದ್ದಂತಹ ವರ್ಕರ್ಸ್ ಏನಿದ್ರು ಅವರೆಲ್ಲರಿಗೂ ಕೂಡ ನಿರ್ಮಾಪಕರು ಅವರ ಜೀವದ ದೃಷ್ಟಿ, ಅವರ ಆರೋಗ್ಯದ ದೃಷ್ಟಿ, ಅವರ ಭದ್ರತೆಯ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ವಿಮೆಯನ್ನು ಮಾಡಿಸಿ 10 ಲಕ್ಷ ರೂಪಾಯಿನ ಒಂದು ವಿಮೆಯನ್ನು ಮಾಡಿಸುವ ಮುಖಾಂತರ ಅದಕ್ಕೆ ಬೇಕಾದಂಥ ಒಂದು ಸೇಫ್ಟಿಯನ್ನು ಮಾಡುವ ಮುಖಾಂತರ ಅಲ್ಲಿ ಮಾಡಿದ್ದಾರೆ. ಇನ್ನು ಆ ಚಿತ್ರದ ಸ್ಟಂಟ್ ಮಾಸ್ಟರ್ ಅರ್ಜುನ್ ಅವ್ರ ಜೊತೆಲೂ ಕೂಡ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ನಮಗೆ ಅವ್ರು ಏನು ಹೇಳ್ತಿದ್ರೆ, ಸರ್ ನಾವು ತುಂಬ ಶ್ರಮ ಪಟ್ಟಿವಿ, ಏನಕ್ಕೆ ಅಂದರೆ ಅದು ಕಾಡಾದ್ರಿಂದ ಅಲ್ಲಿ ನಾವು ಯಾವುದೇ ಒಂದು ರೋಪ್ ಹಾಕೋದಕ್ಕೆ ಒಂದು ಕ್ರೇನ್ ಬರ್ತಿರಲಿಲ್ಲ, ನಮಗೆ ಪೂರಕವಾದಂಥ ಜಾಗ ಸಿಗ್ತಿರ್ಲಿಲ್ಲ, ಅಲ್ಲಿ ಯಾವ ರೀತಿಯಾದಂಥ ರೋಪ್ ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಶ್ರಮ ಪಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿದ್ದು ಆ ಕಾಡಿನಲ್ಲಿದ್ದಂಥ ಒಂದಷ್ಟು ಮರಗಳು. ಆ ಮರಗಳಿಗೂ ಕೂಡ ಸಮಸ್ಯೆ ಆಗಬಾರ್ದು. ಒಂದು ವೇಳೆ ಮರಗಳಿಗೆ ಡ್ಯಾಮೇಜ್ ಆದರೆ ಅರಣ್ಯ ಕಾಯ್ದೆ ಪ್ರಕಾರ ಅವ್ರಿಗೆ ಸಮಸ್ಯೆ, ಜೊತೆಗೆ ಸೆನ್ಸಾರ್ ಕೂಡ ಸಿಗಲ್ಲ. ಇದರುಗಳ ನಡುವೆ ಮರಕ್ಕೂ ಸಮಸ್ಯೆ ಆಗದ ರೀತಿಯಲ್ಲಿ ರೋಪ್ಗಳನ್ನು ಕಟ್ಕೊಂಡು ಆ ಸೆಟ್ ಒಳಗಡೆ ಪ್ರತಿ ದಿವಸ 6 ರಿಂದ 7 ರೋಪ್ಗಳು ಅಲ್ಲೇ ಫಿಕ್ಸ್ ಆಗಿದ್ದು, ಅದಾದ ನಂತರ ಎತ್ಕೊಂಡು ಬಂದಿರುವಂಥದ್ದು ಮರಗಳಿಂದ ಮರಗಳಿಗೆ ರೋಪ್ಗಳನ್ನ ಕಟ್ಕೊಂಡು ಒಂದು ಹೊಸ ಥರದ ಒಂದು ರಿಸ್ಕಿ ಸ್ಟಂಟ್ಗಳನ್ನ ಮಾಡುವ ಮುಖಾಂತರ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಕಳರಿಯ ಪೈಯಟ್ಟು, ಇದು ಕೇರಳದ ಮೂಲತಃ ಒಂದು ಕುಸ್ತಿ ಆದರೂ ಕೂಡ ಅದನ್ನು ಕರಗತ ಮಾಡ್ಕೊಂಡಿರುವಂತಹ ರಿಷಬ್ ಶೆಟ್ಟಿಯವರು ಸ್ವತಃ ಕುದುರೆ ಸವಾರಿಯನ್ನು ಕಲ್ತಿದ್ದಾರೆ. ಅಲ್ಲಿಗೆ ಎಷ್ಟು ಕುದುರೆಗಳು ಬರ್ತಿದ್ವು ಅವ್ರಿಗೆ ಕೂಡ ಗೊತ್ತಿಲ್ಲ, ಯಾಕೆಂದರೆ ಪ್ರತಿದಿನ ಬೇಕು, ಪ್ರತಿದಿನ 150-200ಕ್ಕೂ ಹೆಚ್ಚು ಕುದುರೆಗಳು ಬರ್ತಿದ್ವು. ಒಂದು ಕಡೆ 100 ಜನ ಮನುಷ್ಯರು ಕೆಲಸ ಮಾಡ್ತಿದ್ದಾರೆ, ಮತ್ತೊಂದು ಕಡೆ 100 ಕುದುರೆಗಳು. ಸೊ ಇವನ್ನೆಲ್ಲರನ್ನೂ ಕೂಡ ಸಮಜಾಯಿಸಿ ಮಾಡಬೇಕು, ಇವರೆಲ್ರಿಗೂ ಯಾರಿಗೂ ಕೂಡ ಹರ್ಟ್ ಆಗಬಾರ್ದು. ಒಂದಕ್ಕೆ ಏನಾದರೂ ಸಮಸ್ಯೆ ಆದರೆ ಇಡೀ ಚಿತ್ರಕ್ಕೆ ಸಮಸ್ಯೆ ಆಗುತ್ತೆ ನಿಟ್ಟಿನಲ್ಲಿ. ಅದರ ಜೊತೆಗೆ ಇದು ದೈವದ ಕೆಲವೊಂದು ಅಡಚಣೆಗಳು, ಈ ಎಲ್ಲದರ ನಡುವೆ ಕೂಡ ರಿಷಬ್ ಶೆಟ್ಟಿ ಈ ಎಲ್ಲ ಅಡೆತಡೆಗಳು ಚಾಲೆಂಜಿಂಗ್ಗಳನ್ನು ಗೆದ್ದು ಅವರ ಒಂದು ಕೆರಿಯರ್ನಲ್ಲಿ ಅತಿ ದೊಡ್ಡ ಬಜೆಟ್ನ ಅತಿ ಹೆಚ್ಚು ದಿನಗಳ ಒಂದು ಚಾಲೆಂಜಿಂಗ್ ಆದಂಥ ಒಂದು ಕಾಂತಾರ ಸಿನಿಮಾವನ್ನು ಈಗ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಅಕ್ಟೋಬರ್ 2ನೇ ತಾರೀಕು ವಿಶ್ವದಾದ್ಯಂತ ಕಾಂತಾರ 1 ಬರೋದಕ್ಕೆ ಸಿದ್ಧವಾಗಿದೆ. ಅದರ ನಡುವೆ ಈಗ ರಿಷಬ್ ಶೆಟ್ಟಿ ಅವರು ಅವರ ತಂಡದ ಜೊತೆ ಈ ಒಂದು ಚಿತ್ರಕ್ಕಾಗಿ ಅವರು, ನಾನು ಆಗಲೇ ಹೇಳಿದಾಗೆ, ಬೆವರಷ್ಟೇ ಅಲ್ಲ, ಅವರು ರಕ್ತವನ್ನು ಸುರಿಸಿದರೆ ನಿರ್ಮಾಪಕರು ಹಣ ಮಾತ್ರ ಅಲ್ಲ, ಆ ಹಣದ ಜೊತೆಗೆ ಅವರ ತನುಮನ ಧನ ಎಲ್ಲವನ್ನು ಅರ್ಪಿಸಿ ಇಡೀ ಚಿತ್ರತಂಡ ಹೆಚ್ಚು ಕಡಿಮೆ 250 ದಿನಗಳು ಆ ಒಂದು ಕಾಡು, ಆ ಒಂದು ಕಾಡಿನಲ್ಲಿ, ಕೊಲ್ಲೂರು ಬಳಿ ಇರುವಂಥ ಆ ಒಂದು ಕಾಡಿನಲ್ಲಿ ಮಳೆಗೂ ಸೆಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂತಂದರೆ ಕಾಡಿನ ಒಳಗಡೆ ಮನುಷ್ಯರೇ ಹೋಗೋಕ್ಕಾಗಲ್ಲ, ಅಂದರೆ ಇನ್ನು ನೀರು ತುಂಬಿರುವಂಥ ಟ್ಯಾಂಕರ್ಗಳನ್ನ ತೊಗೊಂಡು ಹೋಗಿರೋದಕ್ಕೆ ಸಾಧ್ಯ. ರೈನಿ ಸೀಸನ್ ಇರೋದ್ರಿಂದ ಆ ಒಂದು ರೈನಿ ಸೀಸನ್ನಲ್ಲೇ ನ್ಯಾಚುರಲ್ ಆಗಿ ಇದ್ದಂತಹ ಮಳೆಯಲ್ಲಿ, ಮಳೆ ಯಾವಾಗ ಬರುತ್ತೆ ಕಾಯ್ದು ಆ ಮಳೆಯ ಸಂದರ್ಭವನ್ನು ಚಿತ್ರಕ್ಕೆ ಸನ್ನಿವೇಶಕ್ಕೆ ಎಲ್ಲಿ ಜಾಸ್ತಿ ಮಳೆ ಬೇಕು, ಎಲ್ಲಿ ಕಮ್ಮಿ ಮಳೆ ಇರಬೇಕು, ತುಂತುರು ಹನಿಗಳು ಬೀಳುವಂಥ ಸಂದರ್ಭ, ಎಲ್ಲ ಸಮಯವನ್ನು ಒಂದು ವೈಲ್ಡ್ ಫೋಟೋಗ್ರಾಫರು ತನ್ನ ಒಂದು ಡಾಕ್ಯುಮೆಂಟ್ರಿಗೋಸ್ಕರ ಒಂದು ಪ್ರಾಣಿಯನ್ನು ಯಾವ ರೀತಿಯಾಗಿ ಕಾಯ್ದು ವರ್ಷಾನುಗಟ್ಟಲೆ ಕೂತು ಕೆಲಸ ಮಾಡಿ ಒಂದು ಫ್ರೇಮ್ನ ಸೆಟ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ತಾರೆ, ಆ ರೀತಿಯಾಗಿ ಪ್ರಕೃತಿ ಅವರಿಗೆ ಯಾವಾಗ ಸಪೋರ್ಟ್ ಮಾಡುತ್ತೆ, ಒಂದು ಬಿಸಿಲಿರ್ಬೋದು, ಮಳೆ ಇರ್ಬೋದು, ಗಾಳಿ, ಅದು ತನ್ನ ಚಿತ್ರಕ್ಕೆ ಬೇಕಾದ ರೀತಿ ಕಾಯ್ದು ಅದನ್ನು ಚಿತ್ರೀಕರಿಸಿ ನೈಜತೆಗೆ ಎಲ್ಲೂ ಭಂಗ ಬಾರದ ರೀತಿಯಲ್ಲಿ ರಿಷಬ್ ಶೆಟ್ಟಿ ಈ ಒಂದು ಸಿನಿಮಾವನ್ನು ಶೂಟಿಂಗ್ ಮಾಡಿದ್ದಾರೆ. ಸೊ ಇನ್ನೇನಿದ್ರು ಶ್ರಮ ಮುಗಿದಿದೆ, ಅದಕ್ಕೆ
ಪ್ರತಿಫಲ ಸಿಗಬೇಕು. ಆ ಪ್ರತಿಫಲ ಸಿಗಬೇಕು ಅಂದರೆ ಅಕ್ಟೋಬರ್ 2 ತನಕ ನಾವೆಲ್ಲರೂ ಕೂಡ ಕಾಯಬೇಕು. ಇಡೀ ವಿಶ್ವ, ಇಡೀ ಈ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ನಾವು ಇಡೀ ವಿಶ್ವದಲ್ಲಿ ಎಷ್ಟೋ ಸಿನಿಮಾ ಮೇಕರ್ಸು ಕೂಡ ಈಗ ಕನ್ನಡದ ಕಾಂತಾರದ ಕಡೆ ಕಣ್ಣು ಅರಳಿಸಿ ಬಿಟ್ಟಿದ್ದಾರೆ. ಏನಕ್ಕಂದರೆ ಯಾವ ರೀತಿ ಇರುತ್ತೆ ಕಾಂತಾರ ಶಿವನ ಲೀಲೆ, ಇಲ್ಲಿ ಯಾವ ವಾರ ಇರುತ್ತೆ. ಇಲ್ಲಿ ಹಾಡುಗಳು ಕೂಡ ಕೊಟ್ಟಿಲ್ಲ. ಇರೋದು ಚಿತ್ರದಲ್ಲಿರುವಂಥ 2 ಹಾಡುಗಳನ್ನು ಕೂಡ ಕೊಡೋದಕ್ಕಾಗದಂತಹ ಟೈಟ್ ಶೆಡ್ಯೂಲ್ನಲ್ಲಿ ಇಡೀ ಚಿತ್ರತಂಡ ಒಂದು ಕೆಲಸವನ್ನು ಮಾಡಿ ಇದೇ ಅಕ್ಟೋಬರ್ 2ನೇ ತಾರೀಕು ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ರಿಷಬ್ ಶೆಟ್ಟಿ ಬಳಗದ ಶ್ರಮದ ಪ್ರತಿಫಲ ಇನ್ನು ಕೆಲವೇ ದಿನಗಳಲ್ಲಿ ತೆರೆಯ ಮೇಲೆ ಅರಳುತ್ತೆ. ಅದಾದ ನಂತರ ಕೂಡ ನಾವು ಈ ಸಿನಿಮಾದ ಬಗ್ಗೆ ಮಾತಾಡೋಣ. ಅದರ ಜೊತೆಗೆ ಇದೇ ರೀತಿ ಕಾಂತಾರನ ಲೀಲೆಯ ಒಂದಷ್ಟು ಎಪಿಸೋಡ್ನ ಒಂದಷ್ಟು ನಾನು ಕೂಡ ಹೋಮ್ವರ್ಕ್ ಮಾಡಿದ್ದೀವಿ. ಏನಕ್ಕೆಂದರೆ ಕಾಂತಾರ ಅನ್ನುವಂಥದ್ದು ಅದೊಂದು ಸಿನಿಮಾ ಅಲ್ಲ, ಅವರೇ ಹೇಳ್ಬಿಟ್ಟಿದ್ದಾರೆ ಒಂದು ಪಂಚವಾರ್ಷಿಕ ಯೋಜನೆ ಅಂತ. ಸೊ ಈ ಒಂದು ಯೋಜನೆಯಲ್ಲಿ ಅವರು ಪಟ್ಟಂಥ ಯೋಚನೆ ಏನು, ಅವರ ಯೋಜನೆಗಳೇನು ಎಲ್ಲವನ್ನು ಕೂಡ ನಾವು ಕೂಡ ಪ್ರತಿನಿತ್ಯ ಮಾತಾಡ್ತಾ ಹೋಗ್ತೀನಿ. ಸೊ ಇವತ್ತು ಇದು ಆ ಒಂದು ತಂಡದ ಶ್ರಮ, ಬಲಿದಾನದ ಬಲಿ ಯಾವುದು ಆಗಿಲ್ಲ, ಆ ರೀತಿ ಯಾವುದು ಆಗೋದು ಬೇಡ. ಸೊ ಆ ಶ್ರಮದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಂದ್ರೆ ಈಗ ಅಕ್ಟೋಬರ್ 2 ತನಕ ನಾವೆಲ್ಲರೂ ಕಾಯಬೇಕು. ಆ 2 ತನಕ ರಿಷಬ್ ಶೆಟ್ಟಿ ಅವರ ಒಂದು ಹೋರಾಟ ಏನಿದೆ ಸತತವಾಗಿರುತ್ತೆ. ಈಗ ಶೂಟಿಂಗನ್ನು ಮುಗಿಸಿರುವಂಥ ಶೆಟ್ರು ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿದ್ದರು, ಇವತ್ತಾಗಲೇ ಕೇರಳ ಕಡೆ ಹೋಗಿದ್ದಾರೆ. ಇದೇ ರೀತಿ ಇನ್ನೊಂದು 4 ರಿಂದ 5 ದಿನ ನಿರಂತರವಾಗಿ ಒಂದು ಚಿತ್ರದ ಪ್ರಚಾರವನ್ನು ಮಾಡೋದಕ್ಕೆ ಇಡೀ ಚಿತ್ರತಂಡ ಪ್ಲ್ಯಾನ್ ಮಾಡಿರೋದು. ಇದು ನಮ್ಮ ಇವತ್ತಿನ ಈ ಒಂದು ಕಾಂತಾರ ಅಧ್ಯಾಯದ ಒಂದು ಮೇಕಿಂಗ್ ಹಿಂದಿನ ರಹಸ್ಯದ ರಿವೀಲ್ ಅನ್ಬೋದು. ನಾಳೆಯೂ ಕೂಡ ಚಿತ್ರದಲ್ಲಿ ಒಂದಷ್ಟು ತಂತ್ರಜ್ಞರ ಬಗ್ಗೆ ವಿಚಾರಗಳು ಒಂದಷ್ಟು ನಮ್ಮ ಬಳಿ ಇದೆ, ಅದನ್ನು ಕೂಡ ನಾಳೆ ನಿಮ್ಮ ಜೊತೆ ಹಂಚ್ಕೋತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.